ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಲಾಸ್ಟ್ ವಿಡಿಯೋನಲ್ಲಿ ನಾನು ಗೌರಿ ಹಬ್ಬದ ಒಂದು ವ್ಲಾಗ್ನ ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಅಂದರೆ ಗೌರಿ ಹಬ್ಬದ ದಿನ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಪೂಜೆನ ಮಾಡ್ತೀವಿ ಅನ್ನೋ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಇವತ್ತಿನ ವಿಡಿಯೋ ಬಂದು ಅದರ ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಹಬ್ಬದ ದಿನ ನಾನು ಏನೇನು ಸ್ಪೆಷಲ್ ಅಡುಗೆಗಳು ಮಾಡಿದ್ದೆ ಆ ಎಲ್ಲ ಅಡುಗೆಗಳನ್ನೂ ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ನಾನು ಲಾಸ್ಟ್ ವಿಡಿಯೋನಲ್ಲಿ ಹೋಳಿಗೆ ಮಾಡುವಂತಹ ವಿಧಾನವನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ. ಇವತ್ತು ಹೋಳಿಗೆ ಸಾಂಬಾರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ, ಹಾಗೆಯೇ ಒಂದು 3 ರಿಂದ 4 ಲವಂಗನ ಹಾಕೊಂಡಿದ್ದೀನಿ. ಮೆಣಸಿದ್ರೆ ಮೆಣಸು ಕೂಡ ಹಾಕೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಒಂದು ಮೀಡಿಯಂ ಗಾತ್ರದ ಈರುಳ್ಳಿ, ಹಾಗೆಯೇ ಒಂದು ಮೀಡಿಯಂ ಗಾತ್ರದ ಬೆಳ್ಳುಳ್ಳಿನ ಈ ಥರ ಜಜ್ಜಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಫ್ರೆಶ್ ಆಗಿರುವಂಥ ಸ್ವಲ್ಪ ಕರ್ಬೇವು ಸೊಪ್ಪು ಕೂಡ ಹಾಕೊಂಡು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೆ ಇದನ್ನ ನಾವು ಬಾಡಿಸ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವಾಗ ಈರುಳ್ಳಿನಲ್ಲಿರುವ ಹಸಿ ವಾಸನೆ ಕೂಡ ಕಡಿಮೆ ಆಗಿದೆ, ಜೊತೆಗೆ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ. ಇವಾಗ ಇದಕ್ಕೆ 2 ಮೀಡಿಯಂ ಗಾತ್ರದ ಟೊಮೊಟೊ ಹಣ್ಣನ್ನ ಸೇರಿಸ್ಕೊಳ್ಳೋಣ. ಟೊಮೊಟೊ ಹಣ್ಣು ಕೂಡ ಸಾಫ್ಟ್ ಆಗಬೇಕು, ಅಲ್ಲಿವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಫ್ರೆಂಡ್ಸ್ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳಿ, ಅವಾಗ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವಾಗ ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ಬೇಳೆ ರಸ ಇರುತ್ತಲ್ಲ, ಬೇಳೆನ ಬೇಯಿಸಿರುವಂಥ ರಸ ತೆಗೆದಿಟ್ಕೊಂಡಿರ್ತೀವಲ್ಲ, ಅದನ್ನ ನಾವಿವಾಗ ಹಾಕೋಬೇಕಾಗುತ್ತೆ. ನಾನಿಲ್ಲಿ 2 ಕಪ್ಪು ಕಡಲೆಬೇಳೆನ ಬೇಯಿಸ್ಕೊಂಡಿರೋಂಥ ರಸನ ನಾನಿಲ್ಲೇ ಹಾಕೊಂಡಿದ್ದೀನಿ. ಅಂದರೆ 2 ಕಪ್ಪು ಬೇಳೆಗೆ 6 ಕಪ್ ಆಗೋಷ್ಟು ನೀರನ್ನ ಹಾಕಿ 1 ವಿಷಲ್ ಕೂಗಿಸ್ಕೊಂಡಿದ್ದೆ. ಆ ಒಂದು ರಸನ ನಾನಿವಾಗ ಹಾಕೊಂಡಿದ್ದೀನಿ. ಇದ್ರ ಜೊತೆಗೆ 1.5 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ. ದೊಡ್ಡ ಸ್ಪೂನಲ್ಲಿ 1.5 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಾಂಬಾರ್ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಖಾರಕ್ಕೆ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ಇನ್ನೂ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನೀವು ಸೇರಿಸ್ಕೋಬಹುದು. ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕೊಂಡಾದ್ಮೇಲೆ ಇದಕ್ಕೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೀರಲ್ಲಿ ಕಿವುಚಿ ನಾವು ರಸನ ಹಾಕೋಬೇಕಾಗುತ್ತೆ ನೋಡಿ. ಈ ರೀತಿ ಹುಣಸೆ ಹಣ್ಣಿನ ರಸನ ಆದಷ್ಟು ಕೂಡ ಕಡಿಮೆನೆ ಹಾಕೊಳ್ಳಿ ಫ್ರೆಂಡ್ಸ್, ತುಂಬ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬಾರ್ದು. ನಾವು ಆಲ್ರೆಡಿ ಟೊಮೊಟೊ ಕೂಡ ಹಾಕೊಂಡಿರೋದ್ರಿಂದ ಹುಳಿನ ನೋಡಿ ನೀವು ಸೇರಿಸ್ಕೋಬೇಕಾಗುತ್ತೆ ನೋಡಿ. ಇವಾಗ ಹುಣಸೆ ರಸ ಕೂಡ ಹಾಕಿದಾದ್ಮೇಲೆ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹುಣಸೆ ರಸ ಸ್ವಲ್ಪ ಕಡಿಮೆ ಇತ್ತು, ಹಾಗಾಗಿ ಇನ್ನೂ ಸ್ವಲ್ಪ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಸಾಂಬಾರ್ ಕೂಡ ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಟೋಟಲ್ ಆಗಿ 1/4 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನ ನೋಡಿ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ. ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳೋದ್ರಿಂದ ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್. ನೀವು ಹೂರಣ ಬೇಕಾದರೂ ಸೇರಿಸ್ಕೋಬೋದು, ಸ್ವಲ್ಪ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹೂರಣನಾದರೂ ಸೇರಿಸ್ಕೋಬೋದು, ಅಥವಾ ಸ್ವಲ್ಪ ಬೆಲ್ಲನಾದರೂ ಕೂಡ ಸೇರಿಸ್ಕೋಬೋದು. ಹೂರಣಕ್ಕಿಂತ ಬೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ನಾನಿಲ್ಲಿ ಸ್ವಲ್ಪ ಬೆಲ್ಲ ಹಾಕೊಳ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹೋಳಿಗೆ ಸಾಂಬಾರ್ ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಎಷ್ಟು ಅನ್ನ ಊಟ ಮಾಡ್ತಾ ಇದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಸಾಂಬಾರು. ಈ ಕಡೆ ನನ್ನ ಮಗ ಅಂತೂ ಹೋಳಿಗೆ ಬೇಕು ಅಂತ ತುಂಬ ಹಠ ಮಾಡ್ತಾ ಇದ್ದ, ಹಾಗಾಗಿ ದೇವ್ರಿಗೆ ಎಡೆ ತೆಗೆದು ನಾನು ಅವನಿಗೆ ಕೊಟ್ಟು ಕಳಿಸ್ದೆ. ನೆಕ್ಸ್ಟು ಈ ಕಡೆ ಹೆಸರುಬೇಳೆ ಕೋಸಂಬರಿನ ಮಾಡೋಣ ಅಂತ ಹೇಳಿ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆನ 2 ಸಲ ತೊಳೆದು ನಾನು ಇದನ್ನ ನೆನೆಸ್ಕೊಳ್ತಾ ಇದ್ದೀನಿ. 1 ಅವರ್ ಆದರೂ ಮಿನಿಮಮ್ ಅಂದ್ರೂ 1 ಅವರ್ ಆದರೂ ನೆನೆಲೇಬೇಕು ಫ್ರೆಂಡ್ಸ್. ನೆಕ್ಸ್ಟು ಈ ಕಡೆ ನಮ್ಮ ಹಸ್ಬೆಂಡು ಸೌತೆಕಾಯಿನ ತಗೊಂಡು ಹೆಚ್ಚುತ್ತಾ ಇದ್ದಾರೆ, ಯಾಕೆಂದ್ರೆ ಅವರಿಗೆ ಸೌತೆಕಾಯಿ ಕೋಸಂಬರಿ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಹಾಗಾಗಿ ಸೌತೆಕಾಯಿ ತಗೊಂಡು ಆಲ್ರೆಡಿ ಹೆಚ್ಚಕ್ಕೆ ಸ್ಟಾರ್ಟೇ ಮಾಡಿದ್ದಾರೆ. ಹೆಚ್ಚಿದ್ದು ಆಯಿತು ನೋಡಿ. ಇವಾಗ ಹೆಸರುಬೇಳೆ ಕೂಡ ಚೆನ್ನಾಗಿ ನೆಂದಿತ್ತು, ನೀರನ್ನೆಲ್ಲ ಸೋರಿಸಿ ಅದಕ್ಕೆ ತೆಂಗಿನಕಾಯಿ, ಹಾಗೆಯೇ ಈರುಳ್ಳಿ, ಒಂದು ಹಸಿರು ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕಾದ್ಮೇಲೆ ಹೆಚ್ಚಿರುವಂತಹ ಸೌತೆಕಾಯಿನ ಹಾಕಿ ಕೊನೆಯಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ನೋಡಿ ಕೋಸಂಬರಿ ಕೂಡ ಇವಾಗ ರೆಡಿಯಾಗಿದೆ.
ಕೋಸಂಬರಿ ರೆಡಿ ಆಗೋಷ್ಟ್ರೊಳಗಡೆ ಅಣ್ಣ ಅದಕ್ಕೆ ಕೂಡ ಈ ಕಡೆ ಬಾಗ್ನ ತೊಗೊಂಡು ಬಂದರು. ಆ್ಯಕ್ಚುಲಿ ಹಿಂದಿನ ದಿನವೇ ತರಬೇಕಿತ್ತು, ಆದರೆ ಅಣ್ಣ ಕೋರ್ಟಲ್ಲಿ ವರ್ಕ್ ಮಾಡ್ತಾರೆ, ಹಾಗಾಗಿ ಗೌರಿ ಹಬ್ಬದ ದಿನ ಕೂಡ ಅವ್ರಿಗೆ ರಜಾ ಇರಲ್ಲ. ಆದರೂ ಕೂಡ ರಜಾ ಹಾಕಿ ಅಣ್ಣ ಅದಕ್ಕೆ ಇಬ್ಬರೂ ಕೂಡ ಪಾಪ ಪ್ರೀತಿಯಿಂದ ಬಾಗ್ನ ತೊಗೊಂಡು ಬಂದಿದ್ರು. ಬಾಗ್ನದಲ್ಲಿ ಏನೇನಿದೆ ನೋಡು ಅಂತ ನನಗೆ ಹೇಳಿದ್ರು ತಂದ ತಕ್ಷಣ. ಹಾಗಾಗಿ ಇಲ್ಲಿನೆಲ್ಲನೂ ನಾನು ನೋಡ್ತಾ ಇದ್ದೀನಿ. ಬಾಗ್ನದ ಜೊತೆಗೆ ನಮ್ಮ ಅಣ್ಣ ಪ್ರತಿ ವರ್ಷನೂ ಕೂಡ ದುಡ್ಡು ಕೊಡಲೇಬೇಕು. ನನಗೇನೋ ಒಂಥರ ಮುಜುಗರ ದುಡ್ಡು ಇಸ್ಕೊಳ್ಳಿಕ್ಕೆ. ಬಾಗ್ನೂ ಇಸ್ಕೊಂಡು ದುಡ್ಡು ಇಸ್ಕೊಳ್ಳೋದು ಅಂದರೆ ಏನೋ ಒಂಥರ ಮುಜುಗರ ಆಗುತ್ತೆ ಅಲ್ವಾ. ಹಾಗಾಗಿ ದುಡ್ಡು ಬೇಡ ಅಂತ ಎಷ್ಟು ಹೇಳಿದ್ರು ನಮ್ಮ ಅಣ್ಣ ಫೋರ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮೂರಲ್ಲಿ ಬೂದ್ಗುಂಬಳ ಹಾಗೆಯೇ ಜೋಳ ಇದೆಲ್ಲ ಜಾಸ್ತಿ ಬೆಳೀತಾರೆ ಫ್ರೆಂಡ್ಸ್. ಅದನ್ನು ಕೂಡ ತೊಗೊಬಂದಿದ್ರು. ಪ್ರತಿ ಸಲ ಬರೀ ಬಾಗ್ನ ಅಷ್ಟೇ ಅಲ್ಲ, ಅದ್ರ ಜೊತೆ ಏನೇನು ತರಕಾರಿ ಬೆಳೀತಾರೆ, ಕಾಳುಗಳು ಬೆಳೀತಾರೆ, ಎಲ್ಲವನ್ನೂ ಕೂಡ ತರ್ತಾರೆ ಫ್ರೆಂಡ್ಸ್. ಪ್ರತಿ ಸಲನೂ ಅಷ್ಟೇ ನೋಡಿ, ಎಲ್ಲನೂ ಕೂಡ ತೆಂಗಿನಕಾಯಿ ಅಷ್ಟೇ, ಅವ್ರಿಗೆ ತೋಟ ಇದೆ, ಹಾಗಾಗಿ ತೆಂಗಿನಕಾಯಿ ಎಲ್ಲವನ್ನೂ ಕೂಡ ತಂದಿದ್ರು. ಅಣ್ಣ ಅತ್ತಿಗೆಗೆ ಏನೋ ಹೊರಗಡೆ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಹೋಗಿದ್ರು. ಅಷ್ಟರೊಳಗಡೆ ನಾನು ಪಾಯಸಕ್ಕೆ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 100 ಗ್ರಾಮ್ ಆಗೋಷ್ಟು ಹೆಸರು ಬೇಳೆನ ಹುರಿದು ಆ ಮುಳುಗು ಅಷ್ಟು ನೀರನ್ನು ಹಾಕಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ 1 ಕಪ್ ಆಗೋಷ್ಟು ನಾವು ಹೆಸರು ಬೇಳೆ ತೊಗೊಂಡ್ರೆ 2 ಕಪ್ ಆಗೋಷ್ಟು ಬೆಲ್ಲನ ಕರಗಿಸಿಟ್ಕೋಬೇಕಾಗುತ್ತೆ. ನೀರು ಹಾಕಿ ಕರಗಿಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಹೋಳ ಆಗುವಷ್ಟು ತೆಂಗಿನಕಾಯಿನ ತುರಿದು ಮಿಕ್ಸಿನಲ್ಲಿ ರುಬ್ಬಿ ಅದರ ಹಾಲನ್ನು ಈ ರೀತಿ ಶೋಧಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾವು ಬೇಳೆನ ಬೇಯಿಸಿಟ್ಕೊಂಡಿದ್ದೀವಲ್ಲ ಅದರೊಳಗಡೆ ನಾವು ಹಾಲನ್ನು ಶೋಧಿಸ್ಕೋಬೇಕಾಗುತ್ತೆ, ತೆಂಗಿನಕಾಯಿ ಹಾಲನ್ನು. ಜೊತೆಗೆ ಬೆಲ್ಲನ ಕರಗಿಸಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಹೆಸರು ಬೇಳೆ ಒಳಗಡೆ ಶೋಧಿಸ್ಕೊಳ್ತಾ ಇದ್ದೀನಿ. ಇದಿಷ್ಟು ಆದಮೇಲೆ ಒಂದ್ಸಲ ಈ ಥರ ಸೌಟಿಂದ ತಿರ್ಗಿಸ್ಕೊಳ್ಳೋಣ. ನೋಡಿ, ಈ ಒಂದು ಹದದಲ್ಲೇ ಇರಬೇಕು ಫ್ರೆಂಡ್ಸ್. ಯಾಕೆಂದರೆ ಇದಕ್ಕೆ ನಾವು ಶಾವ್ಗೆನ ಹುರಿದು ಹಾಕೊಳ್ತೀವಲ್ಲ, ಶಾವ್ಗೆ ಹುರಿದು ಹಾಕಿದಾಗ ಪಾಯಸ ಗಟ್ಟಿ ಆಗುತ್ತೆ. ಹಾಗಾಗಿ ನೋಡಿ, ಇವಾಗ ಪಾಯಸ ಕೂಡ ಚೆನ್ನಾಗಿ ಕುದೀತಾ ಇದೆ. ಇವಾಗ ಈ ಕಡೆ ಇನ್ನೊಂದು ಪಾತ್ರೆಗೆ 2 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೊಂಡು ಇದಕ್ಕೆ ಶಾವ್ಗೆನ ಹಾಕೊಂಡು ಹುರಿದು ನಾವು ಸೇರಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ತುಪ್ಪ ಕೂಡ ಚೆನ್ನಾಗಿ ಕರಗಿದೆ. 1/4 ಕಪ್ ಆಗೋಷ್ಟು ನಾನಿಲ್ಲಿ ಶಾವ್ಗೆನ ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಕೂಡ ಹಾಕೊಂಡು ಹುರ್ಕೊಳ್ಳೋದ್ರಿಂದ ನಮಗೆ ಕೆಲಸ ಕಡಿಮೆ ಆಗುತ್ತೆ. ಹಬ್ಬದ ದಿನಗಳಲ್ಲಿ ಇದೇ ರೀತಿ ಎಲ್ಲವನ್ನು ಕೂಡ ಒಟ್ಟಾಗಿ ಹುರಿದು ಹಾಕೊಳ್ಳೋದ್ರಿಂದ ನಮಗೆ ಬೇರೆ ಬೇರೆ ಎಲ್ಲ ಅಡುಗೆಗಳು ಮಾಡೋದಿರುತ್ತೆ ಅಲ್ವಾ. ಹಾಗಾಗಿ ಇದ್ರೊಳಗಡೆನೆ ಹಾಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕು. ಹುರಿದಿರುವಂಥ ಈ ಶಾವ್ಗೆ ಹಾಗೇನೆ ದ್ರಾಕ್ಷಿ ಗೋಡಂಬಿ ಇವೆರಡನ್ನೂ ಕೂಡ ನಾನಿಲ್ಲಿ ಪಾಯಸಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕುದೀತಾ ಇರೋಂಥ ಈ ಟೈಮಲ್ಲಿ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ನಾನು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಸೇರಿಸಿದ್ದೆ, ಆ ಒಂದು ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ನೋಡಿ, ಇವಾಗ ಪಾಯಸ ರೆಡಿ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಪಾಯಸ ಯಾವ ರೀತಿ ಯಾವ ಒಂದು ಕನ್ಸಿಸ್ಟೆನ್ಸಿನಲ್ಲಿದೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದಕ್ಕೆ ನೀವು ಬಾದಾಮ್ ಪುಡಿ ಕೂಡ ಸೇರಿಸ್ಕೋಬಹುದು ಫ್ರೆಂಡ್ಸ್. ಬಾದಾಮ್ ಪುಡಿನ ಹಾಕೋದ್ರಿಂದ ಇನ್ನೂ ರುಚಿ ಚೆನ್ನಾಗಿರುತ್ತೆ. ನಾನು ಬಾದಾಮ್ ಪುಡಿ ತರಿಸ್ಕೊಂಡಿದ್ದೆ, ಬಟ್ ಹಾಕೋದು ಮರ್ತೋಯ್ತು. ಹಬ್ಬಗಳಲ್ಲಿ ತುಂಬ ಗಡಿಬಿಡಿ ಇರುತ್ತಲ್ಲ ಫ್ರೆಂಡ್ಸ್, ಹಾಗಾಗಿ ಹಾಕಲಿಲ್ಲ. ಕೊನೆಯಲ್ಲಿ ಊಟ ಎಲ್ಲ ಮುಗಿಸಿ ಇಲ್ಲಿ ಅಣ್ಣ ಅತ್ತಿಗೆ ಕೂಡ ಊರಿಗೆ ಹೊರಟಿದ್ದಾರೆ. ಹಾಗಾಗಿ ಅತ್ತಿಗೆಗೆ ನಾನಿಲ್ಲಿ ಅರಿಶಿನ ಕುಂಕುಮನ ಕೊಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ಸಿಂಪಲ್ ಆಗಿರೋಂಥ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ವ್ಲಾಗ್ ಹೇಗಿತ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಜೊತೆಗೆ ಚಾನಲ್ನ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.